ಅಮ್ಮ ಊಟ ಎತ್ತಿಡ್ಲಮ್ಮ? ಊಟನು ಬೇಡ ಏನು ಬೇಡ, ಹೋಗು. ಇವ್ರ ಪಾಡಕ್ ಕೆಲ್ಸ ಅಂತ ಹಾಸ್ಪಿಟ್ಲಲ್ಲಿ ಕೂತ್ಕೊಂಡಿದ್ದಾರೆ. ಮಗ ಎಲ್ಲಿ ಅಂದ್ರೆ ಕೊಯಮತ್ತೂರ್ಗೆ ಹೋಗಿದಾನಂತೆ. ಒಂದ್ ಕೆಲ್ಸ ಮಾಡು, ಎಲ್ಲ ಪ್ಯಾಕ್ ಮಾಡಿ ಗಾಡಿನಲ್ಲಿಡು, ನಾನು ಅಲ್ಲೇ ಹೋಗಿ ಊಟ ಮಾಡ್ತೀನಿ. ಸರಿ ಅಮ್ಮ. ಸುಮ್ನೆ ನಾನು ಹಾಸ್ಪಿಟ್ಲಲ್ಲಿ ನರ್ಸ್ ಆಗಿದ್ರೆ ಚೆನ್ನಾಗಿರ್ತಿತ್ತು. ಹಲೋ. ಬನ್ನಿ ಮೇಡಮ್, ಎವ್ರಿಥಿಂಗ್ ಇಸ್ ಓಕೆ, ಡೋಂಟ್ ವರಿ. ಇಲ್ಲ ಇಲ್ಲ, ಹಾಗಲ್ಲ, ಡಾಕ್ಟರ್ ಊಟ ಮಾಡಿಲ್ವಲ್ಲ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಲಾ? ಬೇಡ ಬೇಡ, ನಾನು ಅವ್ರ ರೂಮಲ್ಲೇ ವೇಟ್ ಮಾಡ್ತೀನಿ. ಬನ್ನಿ. ಥ್ಯಾಂಕ್ ಯು. ಮೇಡಮ್ ಇದೆಲ್ಲಿ ಇಡ್ಲಿ? ಅಲ್ಲಿಡು. ಅಬ್ಬಾ, ಎಷ್ಟು ಗುಡುಕ್ತಾ ಇದೆ ಅಲ್ಲ. ಇಂಥ ವೆದರಲ್ಲಿ ಬಿಸಿ ಕಾಫಿ ಕುಡಿದ್ರೆ ಅಯ್ಯೋ ಚೆನ್ನಾಗಿರುತ್ತೆ. ಬೇಡ ಬೇಡ ಬೇಡ. ನಾನ್ ಮಾಡೋ ಕಾಫಿ ನಿಮ್ಗೆ ಇಷ್ಟ ಆಗುತ್ತೆ. ಓಕೆ, ನಾನ್ ನಿದ್ದೆ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀರಾ. ನಿಮ್ ಮಗ ಹೇಗಿದ್ದಾನೆ? ಚೆನ್ನಾಗಿದ್ದಾನೆ. ಪರವಾಗಿಲ್ವೇ, ನಮ್ ಮಗನ್ ನೆನ್ಪಿಟ್ಕೊಂಡಿದ್ದೀರಲ್ಲ. ಹೇಗ್ ಮರೆಯೋಕ್ ಸಾಧ್ಯ? ಅವ್ನಿಗೆ ಜ್ವರ ಬಂದಿದ್ದಕ್ಕೆ 10 ಊರೆಲ್ಲ ಸೇರ್ಸ್ಬಿಟ್ಟಿದ್ರಿ. ಇವಾಗೆಲ್ಲ ಹಾಗಿಲ್ಲ, ತುಂಬಾ ಧೈರ್ಯವಾಗಿದ್ದೀನಿ. ಅದಕ್ಕೆ ಕಾರಣನೇ ನೀವು. ನಿಮ್ ಹತ್ರನೇ ಕಲ್ತ್ಕೊಂಡೆ. ಆದ್ರೂ ನಿಮ್ಗೂ ಡಾಕ್ಟ್ರಿಗಿರೋ ಧೈರ್ಯ ನನಗ್ ಬರಲ್ಲಪ್ಪ. ಏನ್ ಮಾಡೋದು, ಅವ್ರ ಪ್ರೊಫೆಷನ್ಗೆ ಧೈರ್ಯವಾಗಿ ಇರ್ಬೇಕಲ್ಲ. ಅವ್ರು ನೋಡೇ ಧೈರ್ಯ ಏನು ಅಂತ ಕಲ್ತ್ಕೊಂಡಿದ್ದು. ಥ್ಯಾಂಕ್ ಯು. ಆದ್ರೂ ಸ್ವಂತ ಮಗ ಅಂತ ಆದಾಗ ಇಂಥ ವಿಷಯದಲ್ಲಿ ನೀವ್ ಹೇಗಾದ್ರೂ ತಡ್ಕೊಂಡಿದ್ದೀರೋ ಕಲ್ಪನೆ ಕೂಡ ಮಾಡಕ್ಕಾಗಲ್ಲ. ನೀವ್ ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರಾ? ನಮ್ಮ ಅಜಯ್ ಬಗ್ಗೆನೆ. ನಿಮ್ಗಿರೋದು ಒಬ್ನೇ ಮಗ. ಅವ್ರಿಷ್ಟು ಸೀರಿಯಸ್ ಆಗಿದ್ದು ಎಮರ್ಜೆನ್ಸಿ ವಾರ್ಡಲ್ಲಿ ಇದಾರೆ ಅಂತ ಗೊತ್ತಿದ್ರು ಇಷ್ಟು ಆರಾಮಾಗಿದ್ದೀರಲ್ಲ. ನಿಮ್ ಧೈರ್ಯನ ಮೆಚ್ಚಬೇಕು. ಏನ್ ಹೇಳಿದ್ರಿ? ಅಜಯ್ ಅಜಯ್ ಯಾಕೆ ಎಮರ್ಜೆನ್ಸಿಲಿ ಇದ್ದಾನೆ? ಅಜಯ್ ಬಗ್ಗೆ ನಿಮಗ್ ಗೊತ್ತಿಲ್ವಾ? ಇಲ್ಲ, ನನ್ಗೇನು ಗೊತ್ತಿಲ್ಲ. ಅಜಯ್ಗೆ ಏನೂ ಆಗಿಲ್ಲ. ಅಜಯ್ಗೆ ಏನೂ ಆಗಿಲ್ಲ. ಹೇಳಿ. ಇಲ್ಲ, ಏನಾಯ್ತು ಹೇಳಿ. ನೀವೇನೋ ಮುಚ್ಚಿಡ್ತಾ ಇದ್ದೀರಾ. ಕೇಳಿ ಮೇಡಮ್, ಅವ್ನು ಯಾಕೆ ಎಮರ್ಜೆನ್ಸಿನಲ್ಲಿ ಇದ್ದಾನೆ? ಮೊದಲು ಡಾಕ್ಟರ್ನ ಕರೀರಿ. ನಾನು ಅವ್ನ ನೋಡ್ಬೇಕು ಅವ್ನ. ಅಜಯ್ ಬಗ್ಗೆ ಇವ್ರಿಗೆ ಏನೂ ಗೊತ್ತಿರ್ಲಿಲ್ಲ. ಏನ್ರಿ ಹೇಳ್ತಾ ಇದ್ದಾರೆ ಇವ್ರು? ಏನ್ ಹೇಳ್ತಾ ಇದ್ದಾರೆ? ಅಜಯ್ ಯಾಕೆ ಎಮರ್ಜೆನ್ಸಿನಲ್ಲಿ ಇದ್ದಾನೆ ಹೇಳಿ. ಸಾರಿ, ಕೊಯಮತ್ತೂರಿಂದ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಯ್ತು, ಅದಕ್ಕೆ ತಾನೇ ಅವನಲ್ಲಿದ್ದಾನೆ. ರಾಜಿ ಪ್ಲೀಸ್ ಕಂಟ್ರೋಲ್ ಯೋರ್ಸೆಲ್ಫ್. ಪ್ಲೀಸ್ ಕಂಟ್ರೋಲ್ ಯೋರ್ಸೆಲ್ಫ್. ಹೇಳಿ. ಅಜಯ್ಗೆ ಆಕ್ಸಿಡೆಂಟ್ ಆಗಿಲ್ಲ. ಮತ್ತೆ ಏನು? ವಾಟ್? ಅಜಯ್ಗೆ ಆಕ್ಸಿಡೆಂಟ್ ಆಗಿಲ್ಲಮ್ಮ. ಏನ್ರಿ ಏನಾಯ್ತ್ರಿ ಅವನ್ಗೆ? ಕಮ್. ಅಜಯ್ಗೆ ಏನಾಯ್ತು? ಏನಾಯ್ತು? ಅಜಯ್ ಯಾಕೀಗಿದಾನೆ? ಏನಾಯ್ತು? ಅಜಯ್ 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 ಏನಾಯ್ತು ಅವನ್ಗೆ? ಯಾಕೆ ನನ್ನ ಹತ್ರ ಮುಚ್ಚಿಡ್ತಾ ಇದ್ದೀರಾ? ಏನ್ ಮಾಡಿದ್ರೆ ಅವನ್ಗೆ? ನನ್ನಿಂದ ಮುಚ್ಚಿಡ್ಬೇಡಿ, ನನ್ನ ಯಾಮಾರಿಸ್ಬೇಡಿ. ನಾನು ಏಮಾರ್ಸಿಲ್ಲಮ್ಮ. ಆ ದೇವ್ರೆ ನಮ್ ಎಲ್ರೂ ಏಮಾರ್ಸ್ಬಿಟ್ಟ. ಅಜಯ್ಗೆ ಬ್ರೈನ್ ಟ್ಯೂಮರ್. ಅವನಿನ್ನು ಸ್ವಲ್ಪ ದಿನ ಮಾತ್ರ ನಮ್ ಜೊತೆ ಇರ್ತಾನೆ. ಹೌದು. ಇಲ್ಲ ಇಲ್ಲ, ಆ ದೇವ್ರಿಗೆ ನ್ಯಾಯ ಅಲ್ಲ ರೀ ಇದು. ನ್ಯಾಯ ಅಲ್ಲ ರೀ. ಇಟ್ಸ್ ನಾಟ್ ಫೇರ್. ಅವನು ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ತಾನ? ಇಲ್ಲ, ಇದು ನಿಜ ಅಲ್ಲ. ಇದು ನಿಜ ಅಲ್ಲ ರೀ. ಇಲ್ಲ ಇಲ್ಲ ರೀ. ಅಜಯ್ ಅಜಯ್
ಅಮ್ಮ ಯಾಕೆ ನಗ್ತಾ ಇದ್ಯಾ? ಒಳ್ಳೇದೇ ಆಯ್ತು. ಏನು ಒಳ್ಳೇದಾಯ್ತು? ಇನ್ಮೇಲೆ ನಿನ್ನನ್ನು ಬೈಯೋದಿಲ್ಲ ಅಲ್ವಾ? ಓಕೆ, ಹೌದು, ಇವತ್ತೇನು ದಿಢೀರಂತ ಪಂಚಾಯತಿ ಮೀಟಿಂಗ್? ತುಂಬಾ ದಿನದಿಂದ ಅಜಯ್ನ ಹೇಗ್ ಭೇಟಿ ಆಡೋದು ಅಂತ ಯೋಚಿಸ್ತಿದ್ದೆ. ಈಗ ನನ್ಗೊಂದ್ ಒಳ್ಳೆ ಐಡಿಯಾ ಸಿಕ್ಕಿದೆ. ಹೇಳ್ತೀನಿ. ಈ ಪ್ಲಾನ್ ಏನಾದ್ರೂ ಸಕ್ಸಸ್ ಆಯ್ತು ಅಂದ್ರೆ ಅಜಯ್ ನನ್ ಮುಷ್ಟಿನಲ್ಲಿ. ಆದ್ರೆ ಒಂದ್ ಸಣ್ಣ ಪ್ರಾಬ್ಲಮ್ ಇದೆ. ಏನ್ ಪ್ರಾಬ್ಲಮ್ ಹೇಳು, ನಾನ್ ನೋಡ್ಕೋತೀನಿ. ದೀಪಾ, ಪ್ಲೀಸ್ ಸ್ವಲ್ಪ ಮಾತಾಡ್ದೇ ಇರ್ತೀಯಾ? ಏನ್ ಪ್ರಾಬ್ಲಮ್ ಅಂಜಲಿ? ಪ್ರಾಬ್ಲಮ್ ನಾನೇ. ಯಾಕಂದ್ರೆ ನನ್ನ ಐಡಿಯಾನ ನಾನೊಬ್ಳೆ ಎಕ್ಸಿಕ್ಯೂಟ್ ಮಾಡಕ್ ಆಗಲ್ಲ. ಇದಕ್ಕೆ ಹೆಲ್ಪ್ ಬೇಕು. ನೀನ್ ಬೆಟ್ಟಲ್ ಗೆಲ್ಲಕ್ಕೆ ನಾನ್ ನಿಂಗ್ ಹೆಲ್ಪ್ ಮಾಡ್ತೀನಿ. ಆದ್ರಿಂದ ನಂಗೇನ್ ಲಾಭ? ಹೇ, ನಮ್ಗೆಲ್ರಿಗೂ ಲಾಭನೇ. ಪೇಷಂಟ್ಸೇ ಅಜಯ್ ವೀಕ್ನೆಸ್ ಅಂತ ನಾವು ಕಂಡು ಹಿಡ್ದಿದೀವಿ, ರೈಟ್? ಸೊ ನಾನು ಪೇಷಂಟ್ ಆಗ್ತಾ ಇದ್ದೀನಿ. ಪ್ರಿಯಾ ಅಜಯ್ ಹತ್ರ ನನ್ ಬಗ್ಗೆ ಹೇಳ್ತಾಳೆ. ಇದು ಪ್ಲಾನ್ ನಂಬರ್ 1. ಹೇಳಿದ್ರೆ ನನ್ಗೊಂದು ಭಯಂಕರವಾದ ಕಾಯಿಲೆ ಇದೆ ಅಂತ ಅಜಯ್ ಗೊತ್ತಾದ್ರೆ ಅವನು ಪಶ್ಚಾತ್ತಾಪ ಪಡ್ತಾನೆ, ನನ್ನ ಮೀಟ್ ಮಾಡೋದಕ್ಕೆ ಒಪ್ಕೋತಾನೆ. ನಾಟ್ ಬ್ಯಾಡ್ ಯಾ. ಪ್ಲಾನ್ ಏನೋ ಚೆನ್ನಾಗಿದೆ, ಆದ್ರೆ ನಿಂಗೇನ್ ರೋಗ ಅಂತ ಕೇಳಿದ್ರೆ ಏನ್ ಹೇಳೋದು? ಯು ಆರ್ ರೈಟ್. ನನ್ಗೇನ್ ಕಾಯಿಲೆ ಅಂತ ಹೇಳೋದು? ಹಾ, ನಾನ್ ಹೇಳ್ತೀನಿ. ನಿನ್ಗೆ ಕ್ಯಾನ್ಸರ್. ತುಂಬಾ ಚೆನ್ನಾಗ್ ಬಂದ್ಬಿಟ್ಟಿದೆ. ಓಕೆ, ನಿನ್ಗೆ ಲುಕೋಮಿಯಾ. ಅದೇನೇ ಬಂದೆ ಹೋದೆ ಅನ್ನಂಗೆ ತಲೆಯಿಂದ ಬೇಡ. ಕಾಲ್ವರ್ಗು ಬರೋ ರೋಗ ಆಗಿರ್ಬೇಕು. ತಲೆಯಿಂದ ಕಾಲ್ವರ್ಗುನಾ? ಎಸ್. ಏನು? ನನಗೆ ಬ್ರೈನ್ ಗುಡ್. ಓಕೆ, ಬ್ರೈನ್ ಟ್ಯೂಮರ್ ಗುಡ್. ನೆಕ್ಸ್ಟ್, ನೀನ್ ಯಾವಾಗ ಸಾಯ್ತ್ಯಾ? 1 year. ಇಟ್ಸ್ ಟೂ ಲಾಂಗ್ ಯಾ. 8 ತಿಂಗಳು. ಲಕ್ಕಿ ನಂಬರ್ ಅಲ್ಲ. 6 ತಿಂಗಳು. ಇಲ್ಲ 3 ತಿಂಗಳು. ಮೇಕ್ ಇಟ್ 3 months. 3 ತಿಂಗಳ? ಇದು ತುಂಬಾ ಕಮ್ಮಿ ಅಂಜಲಿ. ದೀಪಾ, ಟೈಮ್ ಕಮ್ಮಿ ಆಗಿದ್ರೆ ಪ್ರೀತಿ ಜಾಸ್ತಿ ಇರತ್ತೆ. ಓಕೆ 5 ತಿಂಗಳು ಓಕೆ ಮಾಡೋಣ. ಓಕೆ, 5 months. ಆಲ್ ರೈಟ್. ಪ್ಲಾನ್ ನಂಬರ್ 1. ಪ್ರಿಯಾ ಅಜಯ್ ಹತ್ರ ಹೋಗಿ ನನ್ಗೆ ಬ್ರೈನ್ ಟ್ಯೂಮರ್ ಇದೆ ಅಂತ ಹೇಳ್ತಾಳೆ. ಈ ಪ್ಲಾನ್ ವರ್ಕ್ ಆಗುತ್ತಾ? ಅಫ್ಕೋರ್ಸ್. ಬೆಟ್ ಕಟ್ತೀಯಾ? 50 rupees. 50 rupees? ಇದಕ್ಕೆ ಹೇಳ್ತಾ ಇದ್ದೀರಾ? 50 ರೂಪಾಯಿ ಏನ್ ದೊಡ್ಡ ವಿಷಯನಾ? ಈ ಬೆಟ್ಟಗೋಸ್ಕರ ನಾನು ನನ್ ಲೈಫ್ ಅನ್ನೇ ರಿಸ್ಕ್ ತಗೋತಾ ಇದ್ದೀನಿ. ಇಟ್ಸ್ ಅ ಕ್ವಶನ್ ಆಫ್ ಲೈಫ್ ಅಂಡ್ ಡೆತ್ ಯಾರ್. ಒಂದ್ ನಿಮಿಷ ಇರು. ಇನ್ನೊಂದ್ ಹೇಳಲೇ ಇಲ್ಲ. ಬ್ರೈನ್ ಟ್ಯೂಮರ್ ಎಲ್ಲಿ ಬರುತ್ತೆ? ನೋಡ್ಬೇಕು. ನೀನೇ ಕುತ್ಕೊಂಡ್ ಸಾಯಿ ಮಗ. ಏನೋ ಮಗ, ಬುಗ್ರಿ ಏನೋ ಕೈ ಮೇಲೆಲ್ಲ ಬಿಡ್ಕೊತ ನೀನು. ಸೂಪರ್ ಮಗ ನೀನು. ಇನ್ನೊಂದ್ಸಲ ಬಿಡ, ನೋಡ್ತೀನಿ ಪ್ಲೀಸ್ ಬಿಡ. ಸುತ್ತು ಪ್ರಿಯಾ. ಹೇ ಪ್ರಿಯಾ, ಯಾಕೆ ಅಳ್ತಾ ಇದೀಯ? ಪ್ರಿಯಾ ಪ್ರಿಯಾ, ಏನಾಯ್ತು? ಏನೂ ಇಲ್ಲ ಅಂದ್ಮೇಲೆ ಏನು ಕಳ್ತಾ ಇದೀಯ? ಪ್ಲೀಸ್ ಹೇಳು, ನನ್ ಕೈಲಾಗಿದ್ದು ಹೆಲ್ಪ್ ಮಾಡ್ತೀನಿ. ನಂಗೆ ಯಾರು ಹೆಲ್ಪ್ ಮಾಡಕ್ ಆಗಲ್ಲ. ನೀನೇ ಅಲ್ಲ, ಆ ದೇವ್ರ ಕೈಲೂ ಹೆಲ್ಪ್ ಮಾಡಕ್ ಆಗಲ್ಲ. ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಹೇಗೆ? ಮತ್ಯಾಕ್ ದೇವ್ರು ನನ್ ಬೆಸ್ಟ್ ಫ್ರೆಂಡ್ ಅಂಜಲಿ ಬಾಳಲ್ಲಿ ಈ ರೀತಿ ಆಡ್ಬಿಟ್ಟ? ಇಷ್ಟ್ ಚಿಕ್ಕ ವಯಸ್ಸಲ್ಲಿ ಅಂಜಲಿಗೆ ಯಾಕಿಷ್ಟು ದೊಡ್ಡ ರೋಗ ಕೊಟ್ಬಿಟ್ಟ? ಅಂಜಲಿ? ಯಾವಾಗ ನೋಡಿದ್ರು ಕಿಂಡಲು ತಮಾಷೆ ಮಾಡ್ತಿರ್ತಾಳಲ್ಲ, ಆ ಅಂಜಲಿನ? ಹೌದು. ಏನ್ ರೋಗ ಅವಳಿಗೆ? ಬ್ರೈನ್ ಟ್ಯೂಮರ್. ಅಂಜಲಿಗೆ ಬ್ರೈನ್ ಟ್ಯೂಮರ್? ಪ್ಲೀಸ್, ನಾನು ಹೇಳ್ದೆ ಅಂತ ಅಂಜಲಿಗೆ ಹೇಳ್ಬೇಡ. ಅವಳು ನನ್ನ ಸಾಯಿಸ್ಬಿಡ್ತಾಳೆ. ಅಂಜಲಿಗೆ ಗೊತ್ತಾ? ಅವಳೇ ನಂಗೆ ಹೇಳಿದ್ದು. ಅವಳು ಹೇಳ್ದಾಗಿಂದ ನನ್ನ ನಿದ್ದೆ ಹೋಯ್ತು, ಎಲ್ಲಾನು ಹೋಯ್ತು. ನನ್ ಬೆಸ್ಟ್ ಫ್ರೆಂಡ್. ಮನಸ್ಸಲ್ಲಿ ಇಷ್ಟು ದೊಡ್ಡ ದುಃಖ ಇಟ್ಕೊಂಡು ಹೇಗೆ ಅವಳು ಇಷ್ಟೊಂದು ಸಂತೋಷವಾಗಿರೋದಕ್ಕೆ ಸಾಧ್ಯ? ಅದೇ ಅವಳ ಕ್ಯಾರೆಕ್ಟರ್. ಅವಳು ಯಾವಾಗ್ಲೂ ಮನ್ಸಲ್ಲಿರೋ ನೋವ್ನ ಯಾರಿಗೂ ಹೇಳಲ್ಲ. ಅವಾಗವಾಗ ನನಗೆ ಹೇಳ್ತಾಳೆ, ದುಃಖನ ನಮ್ಮಲ್ಲೇ ಇಟ್ಕೊಂಡು ಸಂತೋಷನ ಬೇರೆಯವ್ರ ಹತ್ರ ಹಂಚ್ಬೇಕು ಅಂತ.
ಅವಳಿಗಿರೋದು ಒಂದೇ ಒಂದೇ ಆಸೆ, ಆದ್ರೆ ಪ್ರಯೋಜನ ಇಲ್ಲ. ನಿನ್ನ ಹತ್ರ ಹೇಳಕ್ಕಾಗಲ್ಲ. ಪ್ರಿಯಾ ಹೇಳು, ನನ್ ಕೈಲಾದ್ರೆ ಖಂಡಿತ ಮಾಡ್ತೀನಿ. ನಿಜವಾಗ್ಲೂ ನಿಜವಾಗ್ಲೂನು. ನಾನ್ ನಿನ್ನ ಹತ್ರ ಕೇಳ್ದೆ ಅಂತ ಅವಳಿಗೆ ಹೇಳಲ್ಲ ಅಲ್ವಾ? ಏನಂತ ಹೇಳು. ಅವಳು ನಿನ್ನ ನೋಡಕ್ ಆಸೆ ಪಡ್ತಿದ್ದಾಳೆ. ಒಂದೇ ಒಂದ್ಸಲ, ಜಸ್ಟ್ 5 ಮಿನಿಟ್ಸ್. ಹೇಳ್ಬೇಕು ಅಂದ್ರೆ ಅವಳು ನಿನ್ನನ್ನೇ ಮನ್ಸಲ್ಲಿ ನೆನ್ಸ್ಕೊಂತಾಳೆ. ಪ್ರಿಯಾ, ನೀನ್ ಅಂಜಲಿಗೋಗಿ ಹೇಳು, ಯಾವಾಗ ಎಲ್ಲಿ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ನಾನು ಮಾತಾಡ್ತೀನಿ ಅಂತ ಅವಳಿಗೆ ಹೇಳು. ಥ್ಯಾಂಕ್ಸ್ ಅಜಯ್, ಥ್ಯಾಂಕ್ಸ್. ನಾನು ಹೋಗ್ಲಾ? ನಾನು ಹೋಗ್ತೀನಿ. ಅಜಯ್, ಅಜಯ್, ಅಪ್ಪ ಯಾವಾಗ ಬಂದ್ರಿ? ಈಗ ಬಂದೆ. ಏನು ಒಂಥರ ಇದೆಯಲ್ಲ? ಆರ್ ಯು ಆಲ್ ರೈಟ್? ಐ ಆಮ್ ಆಲ್ ರೈಟ್ ಅಪ್ಪ. ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ. ಯಾವ್ದ್ರ ಬಗ್ಗೆ? ಈ ಸುಂದರವಾಗಿರೋ ಹೂಗಳನ್ನು ನೋಡಿದ್ರಪ್ಪ? ಹಾ, ದ ಬ್ಯೂಟಿಫುಲ್. ಬೆಳಿಗ್ಗೆ ಸುವಾಸನೆ ಕೊಟ್ಟು ಎಲ್ಲರನ್ನು ಸಂತೋಷಪಡಿಸಿ ಹೂಗಳು ಸಾಯಂಕಾಲ ಬಾಡ್ ಹೋದ್ರು ಕೂಡ ಇರೋ ಒಂದೇ ದಿನದಲ್ಲೇ ಸಾರ್ಥಕವಾದ ಜೀವನ ಮಾಡ್ಬಿಟ್ಟು ಹೋಗುತ್ತಲ್ಲವಪ್ಪ. ಏನಾಯ್ತು ಇವತ್ ನಿನಗೇನಾಯ್ತು? ಏನಿಲ್ಲಪ್ಪ, ಇವತ್ ನಾನು ತುಂಬಾ ಸಂತೋಷವಾಗಿದ್ದೀನಿ. ಯಾಕಂದ್ರೆ ಸಂತೋಷವಾಗಿ ಬಾಳೋದು ಹೇಗೆ ಅಂತ ಇವತ್ ನಾನು ಕಲ್ತೆ ಅಪ್ಪ. ಐ ಲರ್ನ್ ಹೌ ಟು ಬಿ ಪಾಸಿಬಲ್ ಇನ್ ಲೈಫ್ ಅಪ್ಪ. ನೀನು ಹೀಗೆ ಮಾತಾಡ್ತಿರೋದು ಕೇಳ್ತಾ ಇದ್ರೆ ನನಗೆ ತುಂಬಾ ಸಂತೋಷವಾಗಿದೆಯಪ್ಪ. ತುಂಬಾ ಸಂತೋಷ ಆಗ್ತಾ ಇದೆ. ಬ್ರೈನ್ ಟ್ಯೂಮರ್ ಪೇಷಂಟ್ ಹೇಗಿರ್ತಾರಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಾ? ಪೇಷಂಟ್ ಹೇಗಿರ್ತಾರೆ? ಪೇಷಂಟ್ ತರಾನೇ ಇರ್ತಾರೆ. ಬೇಗ ಬನ್ರಿ. ಸ್ವಲ್ಪ ವೇಟ್ ಮಾಡ್ರಿ, ಫೈನಲ್ ಟಚ್ ಇದೆಯಲ್ಲ. ಏನ್ ಮಾಡ್ತಾ ಇದೀರ ನೀವೆಲ್ಲ? ಹೇ, ಈ ಲಿಪ್ಸ್ಟಿಕ್ ಹಾಕು, ಈ ಶೇಡ್ ಚೆನ್ನಾಗಿದೆ. ಕಣ್ಕಪ್ ಹಾಕು. ಸ್ಟಾಪ್ ಸ್ಟಾಪ್. ಫೈನಲ್ ಟಚ್ ಅಲ್ವಾ? ಲಿಪ್ಸ್ಟಿಕ್. Hey, what's wrong with you? ಬ್ರೈನ್ ಟ್ಯೂಮರ್ ಪೇಷಂಟ್ ಹೀಗೆ ಇರ್ಬೇಕು.